ನಾವಿವತ್ತು ಕೂಡ್ಲಗಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿಯ ಶಾಸಕರು ಕಾಂಗ್ರೆಸ್ನ NT ಶ್ರೀನಿವಾಸ್ ಅವರ ಕನಸಿನ ಕೂಡ್ಲಿಗಿ ಹೇಗಾಗಬೇಕು, ಇಲ್ಲಿನ ಮತದಾರರ ನಿರೀಕ್ಷೆ ಏನು? ಇಲ್ಲಿನ ಒಂದು ಅತಿ ದೊಡ್ಡ ಸಮಸ್ಯೆ ಅಂದ್ರೆ ನೀರಾವರಿ ವ್ಯವಸ್ಥೆ ಇಲ್ಲ. ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಕೂಡ್ಲಿಗಿ ತಾಲೂಕನ್ನ ಅತಿ ಹಿಂದುಳಿದ ತಾಲೂಕು ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಹೇಗಿದೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ? ಅಮಾಯಕರು ಅಸಹಾಯಕರು. ಒಂದು 800 ಕೋಟಿ 1200 ಕೋಟಿ ರೂಪಾಯಿ ಅನ್ನದಾನ ತಂದಂಗೆ ಕಾಣ್ತಾರೆ ಸರ್. NT ಅನ್ನೋ ಇನ್ಶಿಯಲ್ ಕೇಳಿದ ತಕ್ಷಣ ನೆನಪಾಗೋದು ಬೊಮ್ಮಣ್ಣ ಅವರು. ನಾನು 4ನೇ ಕ್ಲಾಸ್ ಇರ್ಬೇಕಾದ್ರೆ ನಮ್ಮ ತಂದೆಯವರು ಶಾಸಕರಾಗಿದ್ರು. ನಾನು NT ಬೊಮ್ಮಣ್ಣ ಅಂತ, ಬಾಪೂಜಿ ನಗರ ಕೂಡ್ಲಿಗಿ. 1978ರಲ್ಲಿ ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ವಿ. MLA ಆಗೋದು ಕಷ್ಟನಾ ಅಥವಾ MLA ಆದ್ಮೇಲೆ ಕೆಲಸ ಮಾಡೋದು ಕಷ್ಟನಾ? ಎವ್ರಿ ಡೇ, ಎವ್ರಿ ಫೋನ್ ಕಾಲ್, ಎವ್ರಿ ಮೆಸೇಜ್, ಎವ್ರಿ ಅವರ್ ಇದೆ ಚಾಲೆಂಜ್. ಮಹಿಳೆಯರ ಆರ್ಥಿಕವಾಗಿ ಸ್ವಾವಲಂಬಿಗಳಾದ್ರೆ ಆಟೋಮೆಟಿಕ್ ಆಗಿ ಶಿಕ್ಷಣ ಅಭಿವೃದ್ಧಿ ಆಗುತ್ತೆ, ಊರ ಅಭಿವೃದ್ಧಿ ಆಗುತ್ತೆ. ಅನುದಾನ ಇಲ್ಲ. ಮುಖ್ಯಮಂತ್ರಿ ಆದಿ ಆಗಿನಿಂದ ಎಲ್ಲರಿಂದನೂ ನನಗೆ ತುಂಬಾ ಒಳ್ಳೆ ಸಹಕಾರ ಸಿಗ್ತಾ ಇದೆ. ಇವ್ರು ಒತ್ತು ಕೊಡ್ತಿರೋದು ಆರೋಗ್ಯ ಮತ್ತೆ ಶಿಕ್ಷಣ. ಹಿಂದುಳಿದ ಅನ್ನೋದಕ್ಕಿಂತ ಅತಿ ಹಿಂದುಳಿದ ಅನ್ನೋ ಹಣೆಪಟ್ಟಿ ಕೂಡ್ಲಿಗಿ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇಲ್ಲಿ ಲೋಕಸಭಾ ಚುನಾವಣೆ ಸ್ಪರ್ಧಿಸಿದಾಗ ಅವರೊಂದು ಕೊಡುಗೆ ಕೊಟ್ಟಿದ್ದು 3300 ಕೋಟಿ. ಚುನಾವಣೆ ಗೆಲ್ಲಕ್ಕೆ ಏನ್ ಬೇಕು ಸರ್? ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಎಲ್ಲ ಸ್ಟ್ರೇಟ್ ಆಗಿ ಹೇಳ್ಬೇಕಂದ್ರೆ ಎಲ್ಲ ಬೇಕು. ಇನ್ನೊಬ್ರು ಬೈಯೋದ್ರಿಂದ, ಇನ್ನೊಬ್ರು ತೇಜವಧೆ ಮಾಡೋದ್ರಿಂದಲ್ಲ, ನೀನೇನು ಮಾಡ್ತೀಯ. ಎಲ್ಲೋ ಹೋಗಿ ಕೆಲಸ ಮಾಡೋದಕ್ಕಿಂತ ಸ್ವಲ್ಪ ಉದ್ಯೋಗ ಸೃಷ್ಟಿ ಆಗ್ಬೇಕು ಸರ್. ಯುವಕರು ರಾಜಕೀಯಕ್ಕೆ ಬರ್ಬೇಕಾ ಸರ್? ಖಂಡಿತ ಚಾಲೆಂಜಸ್ ಅಂತೂ ಇದೆ. ಗೌರ್ಮೆಂಟ್ಸ್ ಮಾಡಬೇಕು, ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳು ಮಾಡಬೇಕು. ಯಾಕಂದ್ರೆ ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ ಬಳ್ಳಾರಿಗೆ ಹೋಗ್ಬೇಕು, ಇಲ್ಲ ಹೊಸಪೇಟೆಗೆ ಹೋಗ್ಬೇಕು ಸರ್. ಫಸ್ಟ್ ಇವರು ಅವೈಲಬಿಲಿಟಿ ಇದೆ ಸರ್, ಪ್ರತಿ ಒಬ್ಬರಿಗೂ ಸಿಗ್ತಾರೆ. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮ ಋಣ, ನೀವು ಆಶೀರ್ವಾದ ಮಾಡೋವರೆಗೂ ಒಳ್ಳೆ ಕೆಲಸಗಳೇ ಮಾಡಿ ಒಳ್ಳೆ ರೀತಿಯಲ್ಲೇ ಮಾಡಿಕೊಂಡು ಹೋಗ್ತೀನಿ ಅಂತ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.